ಏನ್ ಯೋಗ್ಯತೆ ಇದೆ ಅಂತ ಏನ್ ಎಜುಕೇಶನ್ ಇದೆ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬರ್ತಾ ಇದ್ದೀರಾ? ಫ್ರೀಯಾಗಿ ಕೊಡ್ತೀನಿ ಅಂದಿದ್ರೆ ನೀವು ಫ್ರೀಯಾಗಿ ಕೊಡ್ಬೇಕಾಗಿತ್ತು. ಇಲ್ವಾ ನಿಮ್ ಯೋಗ್ಯತೆ ಏನಿದೆ ಅದ್ರಲ್ಲಿ ನೀವು ಗೆದ್ದು ಬರ್ಬೇಕಾಗಿತ್ತು. ಒಬ್ಬ ಆಟೋ ಚಾಲಕ ಯಾವತ್ತಾದ್ರೂ ಆಗ್ಲಿ ಒಬ್ಬ MLA MP ಆಗಿದಾನ? BMTC ಫ್ರೀ ಆಗಿ ಬಿಡ್ಲಿ, KSRTC ಫ್ರೀ ಆಗಿ ಬಿಡ್ಲಿ, ಮನೆ ಮುಂದಕ್ಕೆ ಬಸ್ ಹೋಗಲ್ಲ, ಆಟೋ ಚಾಲಕನೇ ಹೋಗ್ಬೇಕು. ಇದು ಆಕ್ಚುಲಿ ಚೆನ್ನಾಗಿದೆ. ಒಬ್ಬೊಬ್ಬ ಓಟ್ ಹಾಕೋ ಪ್ರಜೆಗೂ ಇದೆ. ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಇದನ್ನ ಕೇಸ್ ಹಾಕ್ಬೋದಾಗಿತ್ತು ನಾವು. ಇನ್ನು 5 ವರ್ಷ ಇದು ಆಡಳಿತ ಇರುತ್ತೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿ ನಮ್ಮನ್ನ ತಗೊಂಡೋಗಿ ನಿಲ್ಲಿಸ್ತಾರೆ. 10 ಕೆಜಿ ಅಕ್ಕಿ ಇವತ್ತು ಬೇಕಾದ್ರೆ ಇವತ್ತು ಸಾಯಂಕಾಲದವರೆಗೂ ಬಾಡಿಗೆ ಹೊಡಿಗೆ 10 ಕೆಜಿ ಅಕ್ಕಿ ತಗೊಂಡೋಗಿ ನಾನು 1 ತಿಂಗಳ ತಿಂತೀನಿ. ನಾನು ಪಬ್ಲಿಕ್ ಮಾತ್ರ GST ಹಾಕ್ತೀರಾ, 1 to 2 GST ಕೊಡ್ತೀರಾ. ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳಬಹುದು. ಸರ್ಕಾರದಲ್ಲಿ ನೀವು ನಿಂತ್ಕೊಂಡು ಅಧಿಕಾರಕ್ಕೆ ಬರಬೇಕಾಗಿದ್ದರೆ ಯೋಗ್ಯತೆ ಇದ್ರೆ ನೀವು ಅದನ್ನೆಲ್ಲ ಮಾಡಬಾರ್ದಾಗಿತ್ತು. ಫ್ರೀಯಾಗಿ ಕೊಡ್ತೀನಿ ಅಂದಿದ್ರೆ ನೀವು ಫ್ರೀಯಾಗಿ ಕೊಡಬೇಕಾಗಿತ್ತು. ಇಲ್ವಾ ನಿಮ್ಮ ಯೋಗ್ಯತೆ ಏನಿದೆ ಅದರಲ್ಲಿ ನೀವು ಗೆದ್ದು ಬರಬೇಕಾಗಿತ್ತು. ಫ್ರೀ ಕೊಡ್ತೀನಿ ಫಸ್ಟ್ ಏನಂತಂದ್ರೆ ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳಿದ್ರು. ಯಾವ ಥರ ಕೊಟ್ಟಿದ್ದೀರಾ ಫ್ರೀ ಬಸ್ಸು? ಯಾವ ಥರ ಕೊಟ್ಟಿದ್ದೀರಾ? ಅದಕ್ಕೇನಂತ ಹೇಳ್ತಾ ಇದ್ದಾರೆ ಈಗ ಫ್ರೀ ಬಸ್ಗೆ ಅದನ್ನು ತೊಗೊಂಡು ಹೋಗ್ಬಿಟ್ಟು ನೀವು ಶಕ್ತಿ ಯೋಜನೆ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಶಕ್ತಿ ಯೋಜನೆ ಕಾರ್ಡ್ ಏನಕ್ಕೆ ಬೇಕಾಗಿತ್ತಿದು? ಫಸ್ಟೇ ನೀನು ಅದನ್ನು ಎಲೆಕ್ಷನ್ ನಿಂತ್ಕೊಬೇಕಾದ್ರೆ ನೀವು ಹೇಳಬೇಕಾಗಿತ್ತು, ಶಕ್ತಿ ಯೋಜನೆ ಕಾರ್ಡ್ ಜಾರಿಗೆ ಬರುತ್ತದೆ, ಅದನ್ನು ನೀವು 1 ತಿಂಗಳಲ್ಲಿ ನೀವು ಮಾಡಿಸ್ಕೊಬೇಕು ಅಂತ ನೀವು ಫಸ್ಟೇ ಎಲೆಕ್ಷನ್ ಮುಂಚೆ ಇದನ್ನು ಹೇಳಬೇಕಾಗಿತ್ತು. ಹೇಳಲಿಲ್ಲ. 200 ಯೂನಿಟ್ ಕರೆಂಟ್ಗೂ ಹೇಳಲಿಲ್ಲ. ಈಗ ಅಲ್ಲಿಂದ ಬಂದು 2,000 ರೂಪಾಯಿ ಮನೆಗೆ ಕೊಡ್ತೀವಿ ಅಂತ ದೊಡ್ಡವ್ರಿಗೆ ಅಂತ ಹೇಳಿದ್ರ. ಅದು ಮನೆಗೆ ದೊಡ್ಡವ್ರಿಗೆ ಕೊಡ್ತಿರೋ ಇನ್ನೊಬ್ರಿಗೆ ಕೊಡ್ತಿರೋ ನನಗೆ ಬೇಡ, ಮಹಿಳೆಯರಿಗೆ ಕೊಡ್ತೀರಾ ಅಂತ ಹೇಳಿದ್ದೀರಾ. ಆ ಮಹಿಳೆಯರಿಗೂ ನೀವು ಅವಾಗ ಹೇಳಬೇಕಾಗಿತ್ತು, ಫಾರಮ್ ಫಿಲ್ ಮಾಡುತ್ತೆ, ಫಾರಮ್ ಫಿಲ್ ಮಾಡಬೇಕು, ಅದು ಅರ್ಜಿ ಕಳಿಸ್ಬೇಕು ಅಂತ ಎಲ್ಲ ಹೇಳಬೇಕಾಗಿತ್ತು. ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕಿಂತ ಮುಂಚೆಗೆ ಏನೂ ಹೇಳದೇ ಇರೋರು ಇವಾಗ ನೀವೆಲ್ಲ ಕಂಡೀಷನ್ ಅಪ್ಲೈ ಮಾಡಿದ್ರೆ ನೀವು ಯಾವ ಸರ್ಕಾರ ಕಂಡೀಷನಲ್ಲಿ ಮಾಡೋಂಗಿದ್ರೆ ನಿಮ್ಗೆ ಯೋಗ್ಯತೆ ಇದೆಯಾ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಅಲ್ಲಲ್ಲ, ಯೋಗ್ಯತೆ ಇದೆಯಾ? ಒಟ್ಟಿನಲ್ಲಿ ಮಾತ್ರ ಕಟ್ ಮಾಡಬೇಡಿ. ನಿಜ ಹೇಳ್ತಾ ಇದ್ದೀನಿ, ಕಟ್ ಮಾಡಬೇಡಿ. ಇಲ್ಲ ಆಗದಂಗಿದ್ರೆ ನೀವು ಹಾಕ್ತೀವಿ ಅನ್ನಂಗಿದ್ರೆ ಹಾಕಿ. ಚಾಲೆಂಜ್ ಪಬ್ಲಿಕ್ಗೆ ನಾನು ಚಾಲೆಂಜ್ ಮಾಡ್ತೀನಿ. ನಾನು ಒಬ್ಬ ಪ್ರಜೆಯಾಗಿ ನನ್ನ ಕಷ್ಟ ನಾನು ಹೇಳ್ಕೊತೀನಿ. ಇವತ್ತು ನಾನು ಬೇಕಾದ್ರೆ ಒಂದು ಆಟೋ ಮೀಟ್ರ್ ತಿರುಗಿಸಿ 30 ರೂಪಾಯಿ ಅಕ್ಕಿ ತೊಗೊಂಡೋಗೋ ಕೆಪಾಸಿಟಿ ನನಗಿದೆ. ಆಯಿತು, ಆಮೇಲೆ ಗಾಡಿ ಇನ್ಸೂರೆನ್ಸ್ ಕಟ್ತೀನಿ, ಎಮಿಷನ್ ಟೆಸ್ಟ್ ಮಾಡಿಸ್ತೀನಿ. ನನ್ನ ಗಾಡಿ DL ಇದೆ, ನನಗೆ DL ಇದೆ, ನನ್ನ ಆಧಾರ್ ಕಾರ್ಡ್ ಎಲ್ಲ ನಾನು ಕೊಟ್ಟು ನನ್ನ ಗಾಡಿ ಒಳಗೆ ಎಲ್ಲ ಥರದ್ದು ನಾನು ಮಾಡಿದ್ದೀನಲ್ವಾ. ನಿಮ್ಮ ಅಧಿಕಾರದಲ್ಲಿರೋರು ಯಾರೇ ಆಗಿದ್ರು ನಿಮ್ಗೆ ಏನು ಯೋಗ್ಯತೆ ಇದೆ ಅಂತ, ಏನು ಎಜುಕೇಷನ್ ಇದೆ ಅಂತೇಳಿ ನೀವು ಅಧಿಕಾರಕ್ಕೆ ಬರ್ತಾ ಇದ್ದೀರಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಒಬ್ಬ ಆಟೋ DL ಪರ್ಮನೆಂಟ್ ಮಾಡಿಸ್ಕೊಬೇಕು ಅಂದ್ರೆ DL ಪರ್ಮನೆಂಟ್ಗೆ ಎಜುಕೇಷನ್ ಕೇಳ್ತಾ ಇದ್ದೀರಾ, ಏಜ್ ಕೇಳ್ತಾ ಇದ್ದೀರಾ. ನಿಮ್ಗೆ ಯಾವ ಏಜ್ ಇದೆ ಅಂತ ಹೇಳಿ ನೀವು ಅಧಿಕಾರದಲ್ಲಿ ಕೂತ್ಕೊತಾ ಇದ್ದೀರಾ? ಅಪ್ಪ ಮಗ ಮೊಮ್ಮಗನೇ ಆಗೋಯ್ತಾ? ಬಿಡ್ರಿ. ಪಬ್ಲಿಕ್ ಅಲ್ಲಿ 16 ವರ್ಷದ ಹುಡುಗರಿಗೆ ಬಿಡ್ರಿ, 18 ವರ್ಷದ ಹುಡುಗನಿಗೆ ಕೊಡಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸೀಟ್ನ ಪಬ್ಲಿಕ್ ದೇಶ ಬದಲಾಯಿಸೋದು ಮಾಡ್ತೀವಿ ಬೇಕಾದ್ರೆ ನಾವು. ಇದುವರೆಗೂ ನಾನೇ ಹೇಳ್ತೀನಿ ನಿಮ್ಗೆ ಚಾಲೆಂಜ್, ನಾನೇ ಒಬ್ಬ ಚಾಲೆಂಜ್ ಆಗಿ ಹೇಳ್ತೀನಿ. ಒಬ್ಬ ಆಟೋ ಚಾಲಕ ಯಾವತ್ತಾದ್ರೂ ಆಗ್ಲಿ ಒಬ್ಬ MLA MP ಆಗಿದಾನ? ಇಲ್ಲ, ಚಾನ್ಸೇ ಇಲ್ಲ. ಈ ಸರ್ಕಾರ ಎಲ್ಲಿದೆ? ಒಬ್ಬ BMTC ಡ್ರೈವರ್ ಆಗಿದಾನ? ಇಲ್ಲ. ನೀವು ಒಂದು ಕೆಲಸ ಮಾಡಿ, ಆಟೋ ಚಾಲಕರು ನಾವೆಲ್ಲ ಆಟೋ ನಿಲ್ಲಿಸ್ತೀವಿ. ನಿಮ್ಮಲ್ಲಿ ಮಾಡ್ತಾ ಇರೋದು ತಪ್ಪು ಬರವಣಿಗೆ ತುಂಬ ಇದೆ. ಒಬ್ಬ BMTC ಡ್ರೈವರ್ಗೆ ನೀವು ಒಂದು ಜಾರಿಗೆ ಕೊಟ್ಟ ಮೇಲೆ BMTC ಡ್ರೈವರು ಒಂದು ಹುದ್ದೆ ಒಳಗಿರಬೇಕು. ಅರ್ಥ ಆಯ್ತು ಅನ್ಸುತ್ತೆ. ನೋಡಿದ್ದೀರಾ ನೀವು ಇವಾಗ ಪಬ್ಲಿಕ್ ಅಲ್ಲಿ ಎಷ್ಟು ಜನ ಆಟೋ ಡ್ರೈವರ್ BMTC ಡ್ರೈವರ್ ಆಗಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಹೇಳ್ತೀನಿ ಕೇಳಿ. ಪಬ್ಲಿಕ್ ಅಲ್ಲಿ ಎಷ್ಟು ಜನ ಆಟೋ ಡ್ರೈವರ್ ಆಗಿದ್ದಾರೆ, BMTC ಡ್ರೈವರು ಕಂಡಕ್ಟ್ರು. ಡ್ಯೂಟಿ ರಿಲೀಸ್ ಆದ್ಮೇಲೆ ಅವ್ರು ಆಟೋ ತಗೊಂಡ್ಬಂದು ಓಡಿಸ್ತಾ ಇದ್ದಾರೆ. ಒಬ್ಬ ಆಟೋ ಚಾಲಕ ನಾನು ಒಂದೇ ಆಟೋ ಇರೋದು ಅಂತ ನಾನು ಪರವಾನಗಿ ಕೊಡ್ತೀನಿ, ಅವ್ರು ಒಂದೇ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಸರ್ಕಾರಕ್ಕೆ ತೋರಿಸ್ತೀನಿ ನೋಡೋಣ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. GST ಎಲ್ಲಿ ಹಿಡಿತೀರ ಆಟೋದವ್ರಂಗಾರ? ಅವ್ರಿಗೆ ಏನಕ್ಕೆ ಈ ತರ ಮಾಡ್ತೀರಾ ಮೋಸನ? ಮಾಡೋಂಗಿದ್ರೆ ಮಾಡಿ, ಸರ್ಕಾರನ ಜನಪರ ಮಾಡಿ. ಈ ತರ ಮಾಡಕ್ ಹೋಗ್ಬೇಡಿ. ಬಡವ್ರದೇ ಕಿತ್ಕೊಂಡು ಬಡವ್ರಿಗೆ ಕೊಡೋ ಯೋಗ್ಯತೆ ಇದು ನಿಮ್ಮದು ಬೇಡ. ನಮಗೆ ನಮ್ಮದು 10 ರೂಪಾಯಿ ಅಕ್ಕಿ ಆದ್ರೂ ಬೇಕಾದ್ರೆ ನಾವು ದುಡ್ದು ನಾವು ಸಂಪಾದನೆ ಮಾಡಿ ನಾವು ತಗೊಳ್ಳೋ ಕೆಪಾಸಿಟಿ ಇದೆ. ಮೀಟರ್ ಬೇಕು, ಮೀಟರ್. ನಾವು ಅಪ್ಪನ ಅಪ್ಪ ಅಂತೀವಿ ಹೊರತು ಇನ್ನೊಬ್ಬನ ಅಪ್ಪ ಅನ್ನೋದು ನಮಗೆ ಬೇಕಾಗಿಲ್ಲ. ಕರೆಕ್ಟಾಗಿ ಮಾಡಂಗಿದ್ರೆ ಸರ್ಕಾರ ಮಾಡಿ. ಇಲ್ಲ ಅಂತಂದ್ರೆ ಇದೇನೋ ಕೊಡ್ತೀರಾ? ಇಷ್ಟು ವರ್ಷ ಯಾವುದೂ ಇಲ್ಲ, BMTC ಚಾರ್ಜಸ್ ಎಲ್ಲ ಚೆನ್ನಾಗೇ ಇತ್ತಲ್ಲ, ಸರ್ಕಾರ ನಡೀತಾನೆ ಇತ್ತು. ನನಗೆ ಹೇಳ್ತೀನಿ, ಇವಾಗ ನಾನೇ ಒಂದು ಓಲಾ ಊಬರ್ ರ್ಯಾಪಿಡೋ ನನ್ನ ಡ್ಯೂಟಿ ತಗೊಂಡ ಮೇಲೆ GST ಎಷ್ಟು ಕಟ್ಟಾಗುತ್ತೆ? ಆ GST ಸರ್ಕಾರಕ್ಕೆ ಬರ್ತಾ ಇದೆಯಾ ಇಲ್ವಾ? ಅದು ಪರವಾನಗಿ ನೀವು ತೋರಿಸ್ತಾ ಇದ್ದೀರಾ ಸರ್ಕಾರದವರು?
ಒಂದು ಓಲಾ ಊಬರ್ ಅನ್ನ ಪರವಾನಗಿ ಕೊಡ್ತಾ ಇದ್ದಾನ? ಏನಿಲ್ಲ, ನಾವು ಡ್ಯೂಟಿ ತಗೊಂತೀವಿ, ನಾವು ಮಾಡ್ತೀವಿ. ಮೀಟರ್ ತಿರುಗಿಸ್ರು ನಾವು ಬಾಡಿಗೆ ಹೊಡಿತೀವಿ, ಹೊಡೆಯಲ್ಲ ಅಂತ ಹೇಳಲ್ಲ. BMTC ಫ್ರೀ ಆಗಿಬಿಡ್ಲಿ, KSRTC ಫ್ರೀ ಆಗಿಬಿಡ್ಲಿ, ಮನೆ ಮುಂದಕ್ಕೆ ಬಸ್ ಹೋಗಲ್ಲ, ಆಟೋ ಚಾಲಕನೇ ಹೋಗ್ಬೇಕು. ಒಬ್ಬ ಆಟೋ ಚಾಲಕ ಇದ್ರೇನೆ ಮನೆ ಮುಂದೆ ಹೋಗಿ ನಿಂತ್ಕೊಳ್ಳೋದು. ಆದ್ರೆ ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಆಟೋ ಚಾಲಕರಿಗೆ ಏನು ಮಾಡ್ತಾ ಇದ್ದೀರಾ? ಇವಾಗ ನಾನೇ ಹೇಳ್ತೀನಿ, ನಿಮ್ಮ ಅಧಿಕಾರದಲ್ಲಿರೋಂಥ ಡ್ರೈವರ್ಗಳು, MLA MP ಗಳಿಗೆ ಡ್ರೈವರ್ ಇದ್ದಾರೆ, ಅವ್ರ ಮಕ್ಕಳೆಲ್ಲ ಏನೇನಾಗಿದ್ದಾರೆ ಅಂತ ಯಾರಿಗಾರು ಗೊತ್ತಾ? ಯಾರಿಗಾರು ಗೊತ್ತಿದೆಯಾ? ತೋರಿಸಿ ನೋಡೋಣ ನಿಮ್ಮ ಲಿಸ್ಟು. ಆದರೆ ನನ್ನ ಮಗ ಒಬ್ಬ ಹೇಳ್ತೀನಿ, ಇವತ್ತು ಸೆಕೆಂಡ್ ಇಯರ್ ಪಾಸ್ ಆಗಿದ್ದಾನೆ. ನನ್ನ ಮಗ ಸೆಕೆಂಡ್ ಇಯರ್ ಪಾಸ್ ಆಗಿದ್ದಾರೆ ಅಂತ ನಾನು ಪಬ್ಲಿಕಲ್ಲಿ ಹೇಳ್ಕೊತೀನಿ. ಅವ್ರ ಮಕ್ಕಳು ಪಾಸ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳಿ ನೋಡೋಣ. ಈ ಗೋಡೆಯನ್ನು ಹೆಂಗ್ ಹೊಡಿತಾರೆ? 10 ರೂಪಾಯಿ ಕಷ್ಟ ಬಿದ್ರು ಒಂದು ಎಕ್ಸರ್ಸೈಸ್ ತಗೊಂಡೋಗಿ ಮಕ್ಕಳನ್ನ ಓದಿಸ್ತೀವಿ ನಾವು. ಇವ್ರಂಗೆ ಈ ತರ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತೇಳಿ ಬರೋದಲ್ಲ. ಬಂದ್ರೆ ಸರ್ಕಾರದಲ್ಲಿ ಬಂದ್ರೆ ರಾಜಾರೋಷವಾಗಿ ನಿಂತ್ಕೊಂಡು ಮಾಡಬೇಕು. ಇಲ್ಲ ಸರ್ಕಾರ ನಷ್ಟ ಆದ್ರೂ ಬೇಕಾದ್ರೆ ಅವ್ನ ಆಸ್ತಿ ಮಾರ್ಬಿಟ್ಟು ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಫ್ರೀಯಾಗಿ ಕೊಡ್ತಾರೆ, ಇವಾಗ ಅನುಭವಿಸ್ಲಿ ಬಿಡಿ. 106 ರೂಪಾಯಿ ಇದ್ದಿದ್ದು ಕಡಲೆಕಾಯಿ ಎಣ್ಣೆ ಇವತ್ತು 162 ರೂಪಾಯಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಫ್ರೀ ಕೊಟ್ಟಾಗಿಂದ ಇದು ಬಂದಾಗೆ ಇಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಇನ್ನು 5 ವರ್ಷ ಇದು ಆಡಳಿತ ಇರುತ್ತೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿ ನಮ್ಮನ್ನು ತಗೊಂಡೋಗಿ ನಿಲ್ಲಿಸ್ತಾರೆ? ದೇಶ ಮುಂದುವರಿಸ್ತಾರ ಇಲ್ಲ ನಮ್ಮನ್ನೆಲ್ಲ ತುಳಿದು ಮುಂದೆ ಬರ್ತಾರ ಇವರು ಅಂತ ಗೊತ್ತಿಲ್ಲ ನಮಗೆ. ಗ್ಯಾರಂಟಿ ನಿಲ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಮಾಡಿ ಗ್ಯಾರಂಟಿ ಮಾಡಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಒಬ್ಬ ಹ್ಯಾಂಡಿಕ್ಯಾಪಿಗೆ ಮಾಡಿ, ಒಬ್ಬ ವಯಸ್ಸಾದವ್ರಿಗೆ ಮಾಡಿ, ಒಬ್ಬ ಕಣ್ಣು ಕಾಣಿಲ್ದಿರೋನಿಗೆ ಮಾಡಿ. ಅವ್ರ ಯೋಗ್ಯತೆ ಯಾವ ಥರ ಇದೆ, ಅವ್ರ ಮನೆ ಪರಿಸ್ಥಿತಿ ಯಾವ ಥರ ಇದೆ, ಅವ್ರಿಗೆ ಮಾತ್ರ ಮಾಡ್ಕೊಂಬನ್ನಿ. ಅದು ಬಿಟ್ಟುಬಿಟ್ಟು ಎಲ್ಲರಿಗೂ ಗ್ಯಾರಂಟಿ ಕೊಡ್ತೀನಿ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ. ಇವಾಗ ನಾನೇ ಹೇಳ್ತೀನಿ, ಇಷ್ಟು ನೀವು ಗ್ಯಾರಂಟಿ ಇದೆ 2,000 ಕೊಡ್ತೀನಿ ಅಂತಂದ್ರ 2,000 ಕೊಡ್ತೀನಿ ಅಂತಂದವ್ರು ಇಷ್ಟು ದಿನ ಇದಾದ ಮೇಲೆ ನೀವು ಅರ್ಜಿ ಎಲ್ಲ ಹಾಕಿ ಅಂತ ಹೇಳಿದ ಮೇಲೆ ಎಷ್ಟು BPL ಕಾರ್ಡ್ ರೈಸ್ ಆಗಿದೆ? APL ಕಾರ್ಡ್ ಎಷ್ಟು ರೈಸ್ ಆಗಿದೆ? ರೆಡ್ ಕಾರ್ಡ್ ಎಷ್ಟು ರೈಸ್ ಆಗಿದೆ? 10 ಬಿಲ್ಡಿಂಗ್ ಇರೋನು ಇವಾಗ BPL ಕಾರ್ಡ್ ಬೇಕು ಅಂತ ಬರ್ತಾ ಇದ್ದಾನೆ. ಯಾಕೆಂದ್ರೆ BPL ಕಾರ್ಡ್ ಅಲ್ಲಿ ಏನ್ ಫೆಸಿಲಿಟಿ ಇದೆ ಅಂತ ನಮ್ಗೆ ಗೊತ್ತಿದೆ. ಮೆಡಿಕಲ್ ಹೋದ್ರೆ BPL ಕಾರ್ಡ್ ಅಲ್ಲಿ ಏನೇನಿದೆ ಅಂತ ನನಗೆ ಗೊತ್ತು. ಬೋರಿಂಗ್ ಹಾಸ್ಪಿಟಲ್ ಏನಿದೆ ಅಂತ ಗೊತ್ತು. ಕೊಲಂಬೇಶಿಯಾ ಹಾಸ್ಪಿಟ್ಲ್ಗೂ BPL ಕಾರ್ಡ್ ಅಲ್ಲಿ ಗೌರ್ಮೆಂಟ್ ಟೇಕ್ ಓವರ್ ಆದ್ರೆ ಏನಿದೆ ಫೆಸಿಲಿಟಿ ಅನ್ನೋದು ನನಗೆ ಗೊತ್ತು. ಯಾಕೆಂದ್ರೆ ನಾನೊಬ್ಬ ಹಾಸ್ಪಿಟ್ಲ್ ಎಂಪ್ಲಾಯ್ ಆಗಿ ಕೆಲಸ ಮಾಡಿ ರಿಸೈನ್ ಮಾಡಿ ಇವತ್ತು ನಾನು PF ದುಡ್ಡಲ್ಲಿ ಆಟೋ ತಗೊಂಡು ನಾನು ಸ್ವಂತವಾಗಿ ನಾನು ಓಡಿಸ್ತಾ ಇದ್ದೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಾವು 5-10 kg ಅಕ್ಕಿ ಕೊಡ್ತೀನಿ, ಇದನ್ನು ಮಾತ್ರ ಹೇಳ್ತಾರೆ. ಮಕ್ಕಳಿಗೆ ತೊಂದರೆ ಆಗೋದಕ್ಕೆ ಮುಂದಕ್ಕೆ ಹೋಗೋದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ತೋರಿಸ್ಕೊಡಿ. ಅದನ್ನ ಬಿಟ್ಬಿಟ್ಟು 10 kg ಅಕ್ಕಿ ಕೊಡ್ತೀನಿ ಇದನ್ನೆಲ್ಲ ಕೊಡ್ತೀನಿ ಅಂದ್ರೆ ಯಾರು? 10 kg ಅಕ್ಕಿ ಇವತ್ತು ಬೇಕಾದ್ರೆ ಇವತ್ತು ಸಾಯಂಕಾಲದವರೆಗೂ ಬಾಡಿಗೆ ಹೊಡ್ಬಿಟ್ಟು 10 kg ಅಕ್ಕಿ ತಗೊಂಡೋಗಿ ನಾನು 1 ತಿಂಗಳ ತಿಂತೀನಿ ನಾನು ಇಲ್ಲ ಅಂತ ಹೇಳಲ್ಲ. ಏನಕ್ಕೆ ಜನನ ಸೋಂಬೇರಿ ಮಾಡ್ತಾ ಇದ್ದೀರಾ? ದುಡಿಯಕ್ಕೆ ಬಿಡ್ರಿ, ದುಡ್ಡು ಸಂಪಾದನೆ ಮಾಡ್ತಾರೆ. ಇನ್ನೂ ಬೇಕಾದ್ರೆ ಬೆಂಗಳೂರನ್ನ ಇನ್ನೂ ಮುಂದಕ್ಕೆ ತಗೊಂಡೋಗಿ ಬಿಡೋಷ್ಟು ಕೆಪಾಸಿಟಿ ನಮಗಿದೆ. ಇಲ್ಲ ಅಂತಲ್ಲ, ನಿಮ್ಮಂಥ ಅಧಿಕಾರಿಗಳು ಬಂದು ಕುಂತಿರೋದಕ್ಕೆ ನಾವು ಹಿಂಗಿರೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.